ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಭಾರತೀಯರನ್ನ, ಈ ಭಾರತದಲ್ಲಿ ಬಹುಸಂಖ್ಯಾತರಾದ ಹಿಂದೂಗಳನ್ನ ಕೆರಳಿಸಿರುವಂತಹ ಘಟನೆ, ದೇಶವಾಸಿಗಳೆಲ್ಲ ನೋಡಲೇಬೇಕಾದಂಥ ಒಂದು ಘಟನೆ. ಭಾರತದಲ್ಲಿ ಕೈಕೂಟದ ಸರ್ಕಾರ ಇರುವಂಥ ರಾಜ್ಯದಲ್ಲಿ ಇದು ಏನಾಗಿದೆ ನೋಡಿ. ಹಿಂದೂಗಳ ರಾಷ್ಟ್ರದಲ್ಲಿ ಹಿಂದೂಗಳು ಈಗ ಯಾವುದಕ್ಕೆ ಪರ್ಮಿಷನ್ ತಗೊಳ್ಬೇಕು, ಈ ಒಂದು ಬೆಳವಣಿಗೆಯ ಡೀಟೇಲ್ಸನ್ನು ಮತ್ತು ಮೂಲ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನು ನೋಡಿಬಿಟ್ರೆ ಎಂಥವ್ರಿಗೂ ಆಕ್ರೋಶ ಸಿಡಿಯುತ್ತೆ. ದೇಶವ್ಯಾಪಿ ಆಕ್ರೋಶ ಸಿಡಿದಿದೆ. ಹಿಂದೂಗಳು ರೊಚ್ಚಿಗೆ ಎದ್ದಿದ್ದಾರೆ. ಏನಾಗಿದೆ ಈ ಸರ್ಕಾರಕ್ಕೆ? ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿಜವಾಗಿಯೂ ಭಾರತದಲ್ಲಿ ಹಿಂದೂಗಳು ತಮ್ಮ ಪವಿತ್ರ ಕ್ಷೇತ್ರ, ಅದರಲ್ಲೂ ತಮ್ಮ ಆರಾಧ್ಯ ದೈವದ ಪವಿತ್ರ ಕ್ಷೇತ್ರದಲ್ಲಿ ಒಂದು ದೀಪ ಹಚ್ಚೋದಿಕ್ಕೆ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಾ? ಹಿಂದೂಗಳ ಪರಿಸ್ಥಿತಿ ಇಲ್ಲಿಗೆ ಬಂದು ತಲುಪಿದೆಯಾ ಅನ್ನುವ ಆಕ್ರೋಶ ಸಿಡಿದಿದೆ. ಈಗ ಮದುರೈ ತಿರುಪ್ಪರಂ ಕುಂದ್ರಂ ಬೆಟ್ಟದ ಮೇಲೆ ಕಾರ್ತಿಕೈ ದೀಪ ಬೆಳಗಿಸೋ ವಿಚಾರದಲ್ಲಿ ತಮಿಳುನಾಡು DMK ಸರ್ಕಾರ, ಸ್ಟಾಲಿನ್ ಸರ್ಕಾರ ಇದೆಂಥ ಸ್ಟೆಪ್ ತಗೊಂಡಿದೆ. ಹೈಕೋರ್ಟ್ ಶಾಕ್ ಕೊಟ್ಟಿದೆ. ತಮಿಳುನಾಡು ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಆದರೆ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ನ್ಯಾಯಾಂಗ ನಿಂದನೆ ಮಾಡಿ ನಡ್ಕೊಂಡ ರೀತಿ, ಅದಾದ ಮೇಲೆ ಈ ಆದೇಶಕ್ಕೆ ನಾವು ಸೆಡ್ ಹೊಡಿತೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಈಗ ಹೈಕೋರ್ಟ್ ಸಿಂಗಲ್ ಬೆಂಚು, ಆಮೇಲೆ ಡಬಲ್ ಬೆಂಚಲ್ಲಿ ಪ್ರಶ್ನೆ ಮಾಡ್ತಾರೆ, ಅದನ್ನೂ ಒಪ್ಪದೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಒಂದೇ ಒಂದು ಕಾರಣ, ಈ ಬೆಟ್ಟದ ಮೇಲೆ ದೀಪ ಹಚ್ತೀವಿ ಅಂತ ಹಿಂದೂಗಳು ಹೇಳ್ತಿದ್ದಾರೆ. ಯಾಕಂದರೆ ನಮಗೆ ಹೇಗೆ ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ವ, ಅದೇ ರೀತಿ ಪವಿತ್ರವಾದಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಬೆಟ್ಟಗಳಲ್ಲಿ, ಒಂದು 6 ಪವಿತ್ರ ಬೆಟ್ಟಗಳಲ್ಲಿ ಇದೊಂದು ಶ್ರೇಷ್ಠವಾದ ಜಾಗ, ತಿರುಪ್ಪರಂ ಕುಂದ್ರಂ ಅನ್ನೋ ಜಾಗ. ಇಲ್ಲಿ ನಾವು ದೀಪ ಬೆಳಗಿಸ್ತೀವಿ. ಐತಿಹಾಸಿಕ ಹಿನ್ನೆಲೆ ಇರುವಂಥ ಈ ಜಾಗದ ಮಹಿಮೆ ನಮಗೆ ಗೊತ್ತು, ಅದನ್ನು ಕಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ ಹಿಂದೂಗಳು ಹೊರಟು ನಿಂತಿರೋದು. ಆದರೆ ಸರ್ಕಾರ ಮಾತ್ರ ಇದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಇಷ್ಟು ವರ್ಷ ಎಲ್ಲಿ ಹಚ್ಕೊಂಡು ಬರ್ತಿದ್ರೋ ಮಂಟಪದಲ್ಲಿ, ಅಂದರೆ ಅಲ್ಲಿ ರೂಢಿ ಇತ್ತೋ ಅಲ್ಲಿ ಹಚ್ಚೋದಾದ್ರೆ ಹಚ್ಕೊಳ್ಳಿ, ಬೆಟ್ಟದ ಮೇಲೆ ಹಚ್ಚಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಈಗ ಎಲ್ಲಿಂದ ಶುರುವಾಗಿದ್ದು? ಅಲ್ಲೊಂದು ದರ್ಗಾ ಇದೆ, ಮದುರೈ ಬೆಟ್ಟದ ಮೇಲೆ ಒಂದು ದರ್ಗಾ ಇದೆ. ಆ ದರ್ಗಾ ಕಾರಣದಿಂದಾಗಿ ಇಡೀ ಪ್ಲೇಸನ್ನು ಇಸ್ಲಾಂ ಪ್ರಭಾವಿತ ಹೆಸರಿಂದ ರೀನೇಮ್ ಮಾಡಬೇಕು, ಅಲ್ಲಿ ಮರುನಾಮಕರಣ ಮಾಡಬೇಕು ಅನ್ನೋ ತನಕ ವಿಚಾರ ಶುರುವಾಯಿತು. ಯಾವಾಗ ಈ ಬೆಳವಣಿಗೆ ಆಯಿತೋ ಸುಮ್ಮನಿದ್ದ ಹಿಂದೂಗಳು ಸಿಡಿದೆದ್ರು. ಮುಂಚೆನೂ ಆಗ್ತಿತ್ತು, ಅಲ್ಲಿ ದೀಪ ಹಚ್ಚಬೇಕು, ಮತ್ತು ಹಿಂದೂಗಳ ಪವಿತ್ರ ಜಾಗ ಅಪವಿತ್ರ ಆಗ್ತಿದೆ, ನಾನ್ ವೆಜ್ ತೊಗೊಂಡು ಹೋಗ್ತಿದ್ದಾರೆ ಬೆಟ್ಟದ ಮೇಲೆ, ಮಾಡಬಾರ್ದು ಚಟುವಟಿಕೆಗಳೆಲ್ಲ ನಡೀತಿದೆ, ಅಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಿದೆ ಅಂತ. ಬಟ್ ಆಗಾಗ ವಿಷಯ ಬರ್ತಿತ್ತು ಬಿಡ್ತಿತ್ತು. ಯಾವಾಗ ಆ ಜಾಗವನ್ನೇ ಕಬಳಿಸುವ ಹುನ್ನಾರ ಶುರುವಾಗಿದೆ ಅಂತ ಹಿಂದೂಗಳಿಗೆ ಗೊತ್ತಾಯ್ತೋ, ನಾವಲ್ಲಿ ಬೆಟ್ಟದ ಮೇಲೆ ದೀಪ ಹಚ್ತೀವಿ ಅಂತ ಪ್ರತಿಭಟನೆ ಜೋರಾಯಿತು. ಈ ವರ್ಷದ ಆಚರಣೆ ಸಮಯದಲ್ಲಿ, ಪ್ರತಿ ವರ್ಷದ ಪವಿತ್ರ ಆಚರಣೆ ಸಮಯದಲ್ಲಿ ನಮ್ಮ ದೇವರ ಬೆಟ್ಟ ಅದು, ನಾವಲ್ಲಿ ಹಚ್ತೀವಿ ಅನ್ನೋದು ಹಿಂದೂ ಭಕ್ತರ ಹೋರಾಟ. ಈಗ ಹಚ್ಚೋದಕ್ಕೆ ಮುಂದಾಗ್ತಿದ್ದಾರೆ, ಕಾನೂನು ಬಲವನ್ನು ಪಡ್ಕೊಂಡಿದ್ದಾರೆ. ಹಿಂದೂ ಪರ ಸಂಘಟನೆಗಳಿಗೆ ಹೈಕೋರ್ಟ್ ಬಲ ಸಿಕ್ಕಿದೆ, ಸಿಂಗಲ್ ಬೆಂಚ್ ಆಮೇಲೆ ಡಬಲ್ ಬೆಂಚ್ ಕೂಡ. ಯಾಕೆ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡ್ತೀರಿ, ಖಂಡಿತ ಅದಕ್ಕೆ ಅವಕಾಶ ಇದೆ ಅಂತ ಕ್ಲಿಯರ್ ಮಾಡಿ DMK ಸರ್ಕಾರಕ್ಕೆ, ಕೈಕೂಟದ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಆಯಿತು. ಹಿಂದೂಗಳ ಭಾವನೆ ಜೊತೆ ಆಟ ಆಡಕ್ಕೆ ಬಂದು, ಆದರೂ ಕೂಡ ಅಲ್ಲಿ ಅಲೋ ಮಾಡ್ತಿಲ್ಲ. ಅಫಿಷಿಯಲ್ಸು ಕೋರ್ಟ್ ಆರ್ಡರನ್ನು ಫಾಲೋ ಮಾಡದೆ ಬೇಕಾಬಿಟ್ಟಿಯಾಗಿ ನಡ್ಕೊಂಡಿದ್ದು, ಪೊಲೀಸರು ಲಾಠಿ ಚಾರ್ಜ್ ಅಂತೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ ಅಂತ ಅಣ್ಣಾಮಲೈ ಸೇರಿದಂತೆ BJPಗರೆಲ್ಲ ಮುಗಿ ಬೀಳ್ತಿದ್ದಾರೆ. ಈಗ ಅಲ್ಲಿ ಘರ್ಷಣೆಯೇ ಶುರುವಾಗಿದೆ. BJP ರಾಜ್ಯಾಧ್ಯಕ್ಷ ನೈನಾರ್ ಅರೆಸ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಗಲಭೆ ಗಲಾಟೆ, ಪೊಲೀಸರು ಹೆಂಗೆ ವರ್ತಿಸ್ತಿದ್ದಾರೆ ಅಂದರೆ ಮನುಷ್ಯರನ್ನು ನಡೆಸ್ಕೊಂಡಂಗೆ ನಡೆಸ್ಕೋತಿಲ್ಲ. ಇಲ್ಲಿ ಸರ್ಕಾರದ ಕಟ್ಟಾಜ್ಞೆ ಪಾಲಿಸೋದಕ್ಕೆ ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಕೂಡ ಗಾಳಿಗೆ ತೂರಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ DMK ಯಾವ ಥರ ಹಠಕ್ಕೆ ಬಿದ್ದಿರಬಹುದು. ದರ್ಗಾ ಇರೋ ಜಾಗದಲ್ಲಿ ಹಿಂದೂಗಳ ಜಾಗ ಅಂತ ಇವರು ದೀಪ ಹಚ್ತಾರ ಅನ್ನುವಂಥ ಜಿದ್ದೋ ಏನೋ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅನ್ನೋದೀಗ BJP ಮುಗಿ ಬೀಳೋದಕ್ಕೆ ಕಾರಣವಾಗಿರುವ ವಿಷಯ. ಪ್ರಾಚೀನ ಕಲ್ಲಿನ ದೀಪಸ್ತಂಭದ ಬಳಿಯೇ ನಾವು ದೀಪ ಹಚ್ಚುತ್ತೀವಿ, ಹೈಕೋರ್ಟ್ ನಿರ್ದೇಶನವೂ ಇದೆ. ದೇಗುಲದ ಆಡಳಿತ
ಮಾತ್ರ ಅದನ್ನು ಪಾಲಿಸದೆ ಎಂದಿನ ಸ್ಥಳದಲ್ಲಿಯೇ ದೀಪ ಬೆಳಗಿಸ್ಕೊಳ್ಳಿ ಅಂತಿದೆಯಲ್ಲ, ಅದು ಹೆಂಗೆ ಸಾಧ್ಯ? ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡಲ್ಲ ಅಂದರೆ ಹಿಂದೂಗಳಿಗೆ ಯಾವ ರೀತಿ ಅನ್ಯಾಯ ಮಾಡೋಕೆ ಹೊರಟಿದ್ದೀರಿ ನೀವು ಈ ರಾಜ್ಯದಲ್ಲಿ ಅಂತ ಜನ ತಮಿಳು ಸರ್ಕಾರದ ವಿರುದ್ಧ, ಆಡಳಿತ ಮಂಡಳಿಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಇನ್ಫ್ಯಾಕ್ಟ್ ಈ ಜಾಗ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದ ಜಾಗ. ಸುಬ್ರಹ್ಮಣ್ಯನ್ ಸ್ವಾಮಿ ಟೆಂಪಲ್ಲು ಮತ್ತು ಸಿಕಂದರ್ ಬಾದುಷಾ ದರ್ಗಾ ಇದು ಬಹಳ ಹಿಂದಿನ ಕಾಲದಲ್ಲೇ ಇರೋದು. 1923ಯಲ್ಲೂ ಇದೇ ರೀತಿ ಒಂದಿಷ್ಟು ಸಮಸ್ಯೆ ಆಗಿ, ಡಿಸ್ಪ್ಯೂಟ್ ಆಗಿ, ಒಬ್ಬರ ಮಧ್ಯಸ್ಥಿಕೆಯಲ್ಲಿ ನ್ಯಾಯಾಂಗದ ಪ್ರಮುಖರೊಬ್ಬರ ಮಧ್ಯಸ್ಥಿಕೆಯಲ್ಲಿ ಕೆಲವು ವಿಚಾರಗಳು ಇತ್ಯರ್ಥ ಆಗಿದ್ದು. ಮಸೀದಿ ಇರುವಂಥ ಕೆಲವು ಭಾಗ ಟೆಂಪಲ್ಗೆ ಸೇರಿದ್ದ ಇಂಥದ್ದೆಲ್ಲ ವಿಚಾರ ಅವತ್ತಿಗೂ ಬಂದಿತ್ತು. ಆಮೇಲೆ ಅದು ತಣ್ಣಗಾಗಿತ್ತು, ಜನ ಅಲ್ಲಿ ಬದುಕ್ತಾಯಿದ್ರು ನೆಮ್ಮದಿಯಾಗೇನೆ. ಯಾವಾಗ ಫೋಟೋಗಳು ವೈರಲ್ ಆಯ್ತಲ್ವ, ಅಲ್ಲಿ ಹೋಗಿ ಮಾಂಸ ಸೇವನೆ ಮಾಡ್ತಿರೋದು, ಮಾಡಬಾರ್ದು ಚಟುವಟಿಕೆಗಳು, ಆಗ ನಿಧಾನಕ್ಕೆ ಇದೇನೋ ಬೇರೆ ಆಗ್ತಿದೆ ಅನ್ನೋ ರೀತಿ ಹಿಂದೂಗಳಿಗೆ ಭಾಸವಾಗೋಕ್ಕೆ ಶುರುವಾಯಿತು. ಅದು ಸಾಲದು ಅಂತ ಸಿಕಂದರ್ ಮಲೈ ಅಂತ, ಸಿಕಂದರ್ ದರ್ಗಾ ಇರೋದ್ರಿಂದ ಸಿಕಂದರ್ ಮಲೈ ಅಂತಾನೆ ಅದನ್ನು ಮರುನಾಮಕರಣ ಮಾಡಬೇಕು ಅಂತ ಸರ್ಕಾರದ ಮುಂದೆ ಪ್ರಸ್ತಾಪ ಇಟ್ಟಿದ್ದು ಕೂಡ DMK ಈ ಧೋರಣೆಗೆ ಕಾರಣ. ಮುಂದೊಂದು ದಿನ ಇವರು ಅಲ್ಲಿ ಕಂಪ್ಲೀಟ್ ಆಗಿ ಮುಸಲ್ಮಾನ್ಮಯ ಮಾಡೋಕೆ ಹೊರಟಿದ್ದಾರೆ, ಅದಕ್ಕೆ ಒಂದು ದೀಪ ಹಚ್ಚೋದಕ್ಕೂ ಪರ್ಮಿಷನ್ ಕೊಡಲ್ಲ, ಕೋರ್ಟ್ ಆದೇಶ ಇದ್ದರೂ ಕೂಡ ಅಂತ ಈಗ ಆಕ್ರೋಶ ಸಿಡಿದಿರೋದು ಭಾರತದಲ್ಲಿ. ಹಾಗಾದರೆ ಹಿಂದೂಗಳಿಗೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯ ಬಂದೊದಗುತ್ತಾ ಅನ್ನುವಂಥ ಆಕ್ರೋಶ ಈಗ ಸಿಡಿತಾ ಇದೆ. ಇದನ್ನು ಪ್ರಶ್ನೆ ಮಾಡಿ ಹಿಂದೂ ಆ್ಯಕ್ಟಿವಿಸ್ಟ್ ಒಬ್ಬರು ರವಿಕುಮಾರ್ ಅನ್ನೋರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಇಲ್ಲಿ ತನಕ ಬಂದಿದ್ದು ಸುಪ್ರೀಂ ಕೋರ್ಟ್ನಲ್ಲಾದರೂ ಕೇಸ್ ಗೆದ್ದೇ ಗೆಲ್ತೀವಿ ಅಂತ DMK ಹಠ ತೊಟ್ಟಿದೆ. ಕಾದು ನೋಡಬೇಕು ಹಿಂದೂಗಳ ನಂಬಿಕೆ ಗೆಲ್ಲತ್ತಾ, DMKಯ ಈ ಹಠ ಗೆಲ್ಲತ್ತಾ ಅಂತ. DMK ಅವರು ಹಿಂದೂಗಳು ಒಳ್ಳೆಯದಕ್ಕೆ ಮಾಡ್ತಿರೋದು, ನಾವು ಇಷ್ಟು ವರ್ಷ ಎಲ್ಲಿ ಹತ್ತಿದ್ರೋ ಅಲ್ಲೇ ಹತ್ತಲಿ, ಸುಮ್ಮನೆ ಯಾಕೆ ಶಾಂತಿ ಕದಡುವಂಥ ಪ್ರಯತ್ನ ಅನ್ನೋ ರೀತಿ ಅವ್ರು ಹೇಳ್ತಿರೋದು. BJP ಅವ್ರು ಲಾಭ ತಗೊಳ್ಳೋಕೆ ನೋಡ್ತಿದ್ದಾರೆ ಅಂತ. ಆದರೆ ಅದು BJPದು, ಕಾಂಗ್ರೆಸ್ದು, DMKದಲ್ಲ ಬೆಟ್ಟ. ಸುಬ್ರಹ್ಮಣ್ಯನ್ ಸ್ವಾಮಿಯ ಐತಿಹಾಸಿಕ ಆರಾಧನೆ ನಡ್ಕೊಂಡು ಬಂದಿರುವಂಥ ಅತ್ಯಂತ ಶ್ರೇಷ್ಠ ಬೆಟ್ಟಗಳಲ್ಲೂ ಒಂದು, ಆ ಸಾಲಿಗೆ ಸೇರುವಂಥ ಬೆಟ್ಟ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಅದನ್ನೇ ಹೈಕೋರ್ಟ್ ಕೂಡ ಇಲ್ಲಿ ಗಮನ ಸೆಳೆದಿತ್ತು. ನೋಡಿ, ಈಗ ಎಲ್ಲೆಡೆ ದೇಶವ್ಯಾಪಿ ಇದು ದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದು. ಏನೇನು ಹೇಳ್ತಿದ್ದಾರೆ ಹಿಂದೂ ಪರ ಹೋರಾಟಗಾರರು ಮತ್ತು BJPಗರು ಎಲ್ಲ ಟ್ವೀಟ್ ಮಾಡ್ಕೊಳ್ತಿರೋದು ನೋಡಿ. ಈ ಹಿಂದೂ ರಾಷ್ಟ್ರದಲ್ಲಿ, ಹಿಂದೂಗಳ ರಾಷ್ಟ್ರ ಇದು ಅಲ್ವಾ, ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರ, ಹಿಂದೂಗಳದ್ದೇ ರಾಷ್ಟ್ರ ಅಲ್ವಾ, ಹಿಂದೂಗಳಿರುವಂಥ ಬಹುಸಂಖ್ಯಾತರಾಗಿರೋ ಈ ರಾಷ್ಟ್ರದಲ್ಲಿ ಹಿಂದೂಗಳು ದೀಪ ಹಚ್ಚೋದಿಕ್ಕೆ, ಅದು ತಮ್ಮ ಪವಿತ್ರ ಐತಿಹಾಸಿಕ ನೆಲದಲ್ಲೊಂದು ದೀಪ ಹಚ್ಚೋದಿಕ್ಕೆ ಮೂರು ಕೋರ್ಟ್, ಮೂರು ಬೇರೆ ಬೇರೆ ಪೀಠದಲ್ಲಿ ಹೋರಾಟ ಮಾಡಬೇಕು, ಸರ್ಕಾರದ ಲಾಠಿ ಏಟನ್ನು ತಿನ್ನಬೇಕು. ಎಲ್ಲಿಗೆ ಬಂದು ನಿಂತಿದೆ ಪರಿಸ್ಥಿತಿ ಹಿಂದೂಗಳದ್ದು ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಸೊ ಇದು ಯಾವ ಥರ ಜಿದ್ದಿಗೆ ಕಾರಣ ಆಗಿದೆ ಅಂದರೆ, ಯಾವ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ DMK ಹಠ ಹಿಡಿದು ನಿಂತಂತೆ ಕಾಣಿಸ್ತಿದೆ. ಕೇರಳದಲ್ಲಿ ನೋಡಿದ್ವಿ ನಾವು ಮೊನ್ನೆ ಅಷ್ಟೇ, ಅಯ್ಯಪ್ಪ ಸ್ವಾಮಿ ದರ್ಶನ, ಎಷ್ಟು ಅಲ್ಲಿಗೆ ಆದಾಯ ಬರೋದು, 100 ಕೋಟಿ ಆದಾಯ ಸರ್ಕಾರಕ್ಕೆ ಹೋಗುತ್ತೆ. 6 ತಿಂಗಳ ಟೈಮ್ ಇದ್ದರೂ ಏನೂ ವ್ಯವಸ್ಥೆ ಮಾಡದೆ ಜನ ಭಕ್ತರ ಸಾವು ನೋವು ನೂಕು ನುಗ್ಗಲು, ಮಕ್ಕಳು ವಯಸ್ಸಾದವರು ಪಡಬಾರ್ದ ಪಾಡು, ವಾಶ್ರೂಮ್ ಇಲ್ಲ, ನೀರಿಲ್ಲ. ಸರ್ಕಾರ ಅಲ್ಲಿ ಯಾವ ಪರಿಸ್ಥಿತಿ ತಂದಿಟ್ಟಿತ್ತು ಅನ್ನೋದನ್ನು ನೋಡಿದ್ವಿ. ಮತ್ತು ಅದನ್ನು ಎಕ್ಸ್ಪೋಸ್ ಮಾಡಿದ್ರು BJPಗರು. ಇಲ್ಲಿಂದ ಲಕ್ಷ ಕೋಟಿಗಟ್ಟಲೆ ಬಾಚಿಕೊಳ್ತಿರೋ ಸರ್ಕಾರ ಮೇಂಟೆನೆನ್ಸ್ ಬಗ್ಗೆ ಅವ್ರ ಹತ್ರ ಮಾಡೋಕ್ಕಾಗದಿದ್ರೆ ಬಿಡಿ, ಕೆಲವು ಸಂಘಟನೆಗಳು ತಾವಾಗೆ ವಾಲಂಟಿಯರ್ ಮಾಡಿ ಅಲ್ಲಿನ ಕ್ರೌಡ್ ಕಂಟ್ರೋಲು ಎಲ್ಲ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳಿದ್ರು ಅದಕ್ಕೆ ಕೊಡ್ತಾ ಇಲ್ಲ. ಯಾಕಂದರೆ ಉದ್ದೇಶಪೂರ್ವಕವಾಗಿ ಕೆಟ್ಟ ಹೆಸರು ತರುವಂಥ ಒಂದು ಹುನ್ನಾರ ಕಾಣಿಸ್ತಿದೆ ಅಂತಲೇ BJP ಅವರು, ಅಣ್ಣಾಮಲೈ ಎಲ್ಲ ಗಂಭೀರವಾದ ಆರೋಪ ಮಾಡಿದರು ಕೇರಳ ಸರ್ಕಾರದ ವಿರುದ್ಧ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಎಂತಹ ಒಂದು ಐತಿಹಾಸಿಕ ಕ್ಷೇತ್ರ ಅದು. ಅಲ್ಲಿ ತಯಾರಿ ಮಾಡ್ಕೊಳ್ಳೋಕೆ ಎಷ್ಟೆಲ್ಲ ಅವಕಾಶ ಇರುತ್ತೆ. ಒಂದು ಮಾಡೆಲ್ ಸೆಟ್ ಆಗಿದೆ. ತಿರುಪತಿಯಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಮಂತ್ರಾಲಯದಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಜನರನ್ನು ಎಷ್ಟು ಜನ ಬಂದ್ರೂ. ಆದರೆ ಇಷ್ಟು ಸಮಯ ಇದ್ರೂ ಏನು ಮಾಡ್ತಿದ್ರಿ ನೀವು ಅಂತ ಕೋರ್ಟ್ ಕೂಡ ಚಾಟಿ ಏಟು ಕೊಡ್ತು. ಈ ಸರ್ಕಾರಗಳು ಹಿಂದೂಗಳ ಭಾವನೆ ಜೊತೆ ಆಟ ಆಡಿ ತಮ್ಮ ವೋಟ್ ಬ್ಯಾಂಕನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಎಕ್ಸ್ಟ್ರೀಮಿಗೆ ಹೋಗ್ತಾರ.
ಓಲೈಕೆ ರಾಜಕಾರಣ ಈ ಹಂತಕ್ಕೆ ತಲುಪ್ತಿದೆಯಾ ದೇಶದಲ್ಲಿ? ಹಾಗಾದ್ರೆ ಕೈಕೂಟದ ಸರ್ಕಾರದ ವಿರುದ್ಧ ಆಕ್ರೋಶ ಸಿಡಿದಿದೆ. ಆಶ್ಚರ್ಯ ಆಗೋದು, ಇಲ್ಲೆಲ್ಲ ಬರೀ ಅಲ್ಪಸಂಖ್ಯಾತರು ಅಥವಾ ಇವ್ರಿಗೆ ಯಾರು ಬೇಕೋ ಅವ್ರು ಮಾತ್ರ ಓಟ್ ಹಾಕಿದಾರ. ತಮಿಳ್ನಾಡಿನಲ್ಲಿ ಹಿಂದೂಗಳಿಲ್ವಾ? ತಮಿಳ್ನಾಡಿನ ಬುಡ, ಅದರ ರೂಟ್ಸ್ ಎಲ್ಲಿದೆ? ಯಾವ ರೀತಿ ಗಟ್ಟಿಯಾಗಿದೆ ಹಿಂದೂ ಸಂಸ್ಕೃತಿ? ಇಲ್ಲಿ ಹಿಂದೂಗಳು ಹಾಗಾದರೆ ಹಿಂದೂ ವಿರೋಧಿಗಳಿಗೇನೆ ಓಟ್ ಹಾಕೋದು ಯಾಕೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಿಲ್ಲ ಅನ್ನೋದು BJPಯ ಅಸಮಾಧಾನ. ಕೇರಳದಲ್ಲಿ ಹಿಂದೂಗಳಿಲ್ವಾ? ದೇವರ ನಾಡು ಕೇರಳದಲ್ಲಿ ಹಿಂದೂಗಳಿಲ್ವಾ? ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಹಿಂದೂಗಳ ಮೇಲೆ ಇಷ್ಟು ದೌರ್ಜನ್ಯ ಆಗ್ತಿದ್ರು ಇದನ್ನು ಖಂಡಿಸ್ತಾ ಇಲ್ವಲ್ಲ ಅನ್ನುವಂಥ ಧ್ವನಿಯನ್ನು ಈಗ BJP ಎತ್ತುತ್ತಾ ಇರೋದು. ಕಾದ್ ನೋಡೋಣ. ತಮಿಳುನಾಡಿನಲ್ಲಿ ಚುನಾವಣೆ ಹತ್ರ ಬರ್ತಿರೋ ಹೊತ್ತಲ್ಲೇ ಇದು ಬಿರುಗಾಳಿ ಎಬ್ಬಿಸ್ತಾ ಇರುವಂತಹ ಬೆಳವಣಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.